ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು 2026ರ ಸುಪ್ರೀಂ ಕೋರ್ಟ್ನ ಒಂದು ಬಹುಮುಖ್ಯವಾದ ಮೊಹ್ತಶಾಮ್ ಬಿಲ್ಲಾ ಮಲಿಕ್ ವಿರುದ್ಧ ಸನಾ ಅಫ್ತಾಬ್ ಪ್ರಕರಣದ ದಾಖಲೆಗಳನ್ನು ಬಿಡಿಸಿಡ್ತೇವೆ. ಇದರ ಹಿಂದಿರುವ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಕಾನೂನಿನ ಕಣ್ಣಿನಲ್ಲಿ ಮಕ್ಕಳ ಕಲ್ಯಾಣ ಅಥವಾ ಚೈಲ್ಡ್ ವೆಲ್ಫೇರ್ ಅಂದ್ರೆ ಏನು, ಮತ್ತೆ ಪೋಷಕರ ದುರ್ವರ್ತನೆ ಇವೆರಡರ ನಡುವೆ ಸಂಘರ್ಷ ಬಂದಾಗ ಕಾನೂನು ಯಾರ ಪರ ನಿಲ್ಲುತ್ತೆ ಅನ್ನೋದನ್ನ ನೋಡೋದು ಅಲ್ವಾ? ಹೌದು, ಖಂಡಿತ. ಈ ಕೇಸ್ನ ಹಿನ್ನೆಲೆ ನೋಡಿದಾಗ ನನಗಂತೂ ನಿಜಕ್ಕೂ ಆಶ್ಚರ್ಯ ಆಯಿತು. ಇದೊಂದು ಕತಾರ್ನಿಂದ ಭಾರತಕ್ಕೆ ನಡೆದ ಕಸ್ಟಡಿ ವಿವಾದ. ತಾಯಿ ಕತಾರ್ ನ್ಯಾಯಾಲಯದ ಆದೇಶವನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿ ನಕಲಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಮಕ್ಕಳನ್ನ ಶ್ರೀನಗರಕ್ಕೆ ಕರೆತರ್ತಾರೆ. ಇದು ನಿಜಕ್ಕೂ ಆಘಾತಕಾರಿ. ಅದೇ, ಇಷ್ಟೆಲ್ಲಾ ಕಾನೂನುಬಾಹಿರ ಕೆಲಸಗಳಾಗಿದ್ರೂ ಕೂಡ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ತಾಯಿಯ ಪರವಾಗಿ ತೀರ್ಪು ಕೊಡುತ್ತೆ. ಕೇವಲ ಮಕ್ಕಳು ಸದ್ಯಕ್ಕೆ ಶ್ರೀನಗರದಲ್ಲಿ ಆರಾಮಾಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇಂತಹ ತೀರ್ಪು ಕೊಡಲು ಹೇಗೆ ಸಾಧ್ಯವಾಯಿತು? ಹೈಕೋರ್ಟ್ನ ವಾದ ಬಂದು ಕೇವಲ ಮಕ್ಕಳ ಪ್ರಸ್ತುತ ವಾತಾವರಣದ ಸುತ್ತ ಮಾತ್ರ ಗಿರ್ಕಿ ಹೊಡೆಯುತ್ತಿತ್ತು. ಅಂದ್ರೆ ಮಕ್ಕಳು ಶ್ರೀನಗರದಲ್ಲಿ ನೆಲೆಸಿದ್ದಾರೆ, ಅವರಿಗೆ ಆ ವಾತಾವರಣ ಒಗ್ಗಿಕೊಂಡಿದೆ, ಆದ್ದರಿಂದ ಅವರನ್ನು ಅಲ್ಲಿಂದ ಕದಲಿಸಬಾರದು ಅಂತ. ಹೌದು, ತಾಯಿ ಮಾಡಿದ ಅಕ್ರಮಗಳನ್ನ ಅಂದ್ರೆ ನಕಲಿ ಪಾಸ್ಪೋರ್ಟ್ ಬಳಕೆಯಾಗಿರಬಹುದು ಅಥವಾ ಕತಾರ್ ಕೋರ್ಟ್ ಆದೇಶದ ಉಲ್ಲಂಘನೆಯಾಗಿರಬಹುದು, ಇದನ್ನ ಅವರು ಗಣನೆಗೆ ತಗೊಳ್ಳಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪಲಿಲ್ಲ ಅಲ್ವಾ? ಖಂಡಿತ ಒಪ್ಪಲಿಲ್ಲ. ಸುಪ್ರೀಂ ಕೋರ್ಟ್ ಈ ಸಂಕುಚಿತ ನಿಲುವನ್ನ ಕಠುವಾಗಿ ಟೀಕಿಸಿತು. ನಮ್ಮ ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ನ ಸೆಕ್ಷನ್ 25ರ ಪ್ರಕಾರ ಮಕ್ಕಳ ಕಲ್ಯಾಣ ಅಂದ್ರೆ ಕೇವಲ ಮಕ್ಕಳು ಸದ್ಯ ಎಲ್ಲಿದ್ದಾರೆ, ಹೇಗೆ ಮಲ್ಗಿದ್ದಾರೆ ಅನ್ನೋದಷ್ಟೇ ಅಲ್ಲ ಅಂತ ಸ್ಪಷ್ಟಪಡಿಸಿದೆ. ಅಂದ್ರೆ ವೆಲ್ಫೇರ್ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸಮಗ್ರವಾದ ವ್ಯಾಖ್ಯಾನವನ್ನೇ ನೀಡಿದೆ ಅಂತ ಹೇಳಬಹುದು. ಹೌದು, ಪೋಷಕರು ಕಾನೂನಿಗೆ ಎಷ್ಟು ಗೌರವ ಕೊಡ್ತಾರೆ, ಅವರ ಆರ್ಥಿಕ ಸಾಮರ್ಥ್ಯವೇನು, ಮತ್ತೆ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಸ್ಥಿರತೆ ಹೇಗಿದೆ ಅನ್ನೋದನ್ನೆಲ್ಲ ಪರಿಗಣಿಸಬೇಕು ಅಂತ ಹೇಳಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಧ್ಯಸ್ಥಿಕೆ ವರದಿಯ ಪ್ರಕಾರ ಆ ಮಕ್ಕಳು ತಂದೆಯೊಂದಿಗೆ ಇರಲು ಒಲವು ತೋರಿದ್ರು. ಇದು ಬಹಳ ಮುಖ್ಯವಾದ ಅಂಶ. ಖಂಡಿತ. ಈ ಬಹುಮುಖ್ಯ ಅಂಶವನ್ನೇ ಹೈಕೋರ್ಟ್ ನಿರ್ಲಕ್ಷ್ಯ ಮಾಡಿತ್ತು. ನೋಡಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಮೂಲಭೂತ ತತ್ವ ಇದೆ, ತಮ್ಮದೇ ತಪ್ಪಿನಿಂದ ಯಾರೂ ಲಾಭ ಪಡೆಯೋ ಅಂಟಿಲ್ಲ ಅಂತ. ಅಂದ್ರೆ ಒಬ್ರು ನ್ಯಾಯಾಲಯ ನಿಂದನೆ ಮಾಡಿ ಮಕ್ಕಳನ್ನ ಅಕ್ರಮವಾಗಿ ಕರೆತಂದು ಆಮೇಲೆ ಮಕ್ಕಳ ಕಲ್ಯಾಣ ಅನ್ನೋ ಗುರಾಣಿ ಹಿಂದೆ ಅಡಗೊಳ್ಕೊಳ್ಳಲು ಖಂಡಿತ ಸಾಧ್ಯವಿಲ್ಲ. ತಾಯಿ ಮಾಡಿದ ಈ ಅಕ್ರಮಗಳ ಕಾರಣದಿಂದಲೇ ಕತಾರ್ ನ್ಯಾಯಾಲಯ ಆಕೆಯ ಕಸ್ಟಡಿ ಹಕ್ಕನ್ನು ರದ್ದುಗೊಳಿಸಿತ್ತು ಅನ್ನೋದನ್ನ ನಾವು ಮರಿಬಾರ್ದು. ಹೌದು, ವಿದೇಶಿ ನ್ಯಾಯಾಲಯದ ಇಂತಹ ಮಹತ್ವದ ಆದೇಶಗಳನ್ನ ಭಾರತೀಯ ನ್ಯಾಯಾಲಯಗಳು ನಿರ್ಧಾರ ಕೈಗೊಳ್ಳುವಾಗ ಕಡ್ಡಾಯವಾಗಿ ಪರಿಗಣಿಸಲೇಬೇಕು. ಅವು ಬರೀ ಕಾಗದದ ತುಣುಕುಗಳಲ್ಲ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಸಿದೆ. ಸರಿ ಹೇಳಿದ್ರಿ. ನಾವು ಎಷ್ಟೇ ಭಾವುಕರಾದ್ರೂ ಕಾಯ್ದೆ ಕಾನೂನುಗಳ ಮುಂದೆ ಮಕ್ಕಳ ಮೇಲಿನ ಪ್ರೀತಿಯಂಥೇಳಿ ಅಕ್ರಮಗಳನ್ನ ಸಮರ್ಥಿಸ್ಕೊಳ್ಳಕ್ಕಾಗಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಇದೊಂದು ದೊಡ್ಡ ಪಾಠ ಅಲ್ವಾ? ನ್ಯಾಯಾಲಯಕ್ಕೆ ನೀಡಿದ ಮುಚ್ಚಳಿಕೆಗಳನ್ನ ಅಂಡರ್ಟೇಕಿಂಗ್ಸ್ ಉಲ್ಲಂಘಿಸುವುದು ಮತ್ತೆ ಏಕಪಕ್ಷೀಯವಾಗಿ ಮಕ್ಕಳನ್ನ ಗಡಿ ದಾಟಿಸುವುದು ಎಂಥ ಗಂಭೀರ ಕಾನೂನು ಅಪಾಯಗಳನ್ನ ತಂದೊಡ್ಡುತ್ತೆ ಅಂತ. ಸಾಮಾನ್ಯ ಜನರಿಗೆ ಮಾತ್ರವಲ್ಲ, ಕಾನೂನು ವಲಯದವರಿಗೂ ಇದೊಂದು ಪ್ರಮುಖ ಉದಾಹರಣೆ. ಕಾನೂನಿನಲ್ಲಿ ಕಲ್ಯಾಣ ಎಂಬುದು ಅಪಹರಣವನ್ನು ಸಮರ್ಥಿಸುವ ಅಮೂರ್ತ ರಕ್ಷಣೆಯಲ್ಲ ಅನ್ನೋದು ಈ ತೀರ್ಪಿನ ಸಾರಾಂಶ. ಮಗುವಿನ ಮೇಲಿನ ಅನುಕಂಪ ಮತ್ತು ಕಠಿಣ ಕಾನೂನು ಪಾಲನೆ ಇವೆರಡರ ನಡುವೆ ನ್ಯಾಯಾಲಯಗಳು ಒಂದು ಅತ್ಯಂತ ಸೂಕ್ಷ್ಮ ಸಮತೋಲನವನ್ನ ಕಾಯ್ದುಕೊಳ್ಬೇಕಾಗ್ತದೆ. ಹೌದು, ಮಗುವಿಗೆ ಒಳ್ಳೆದಾಗಬೇಕು ಎನ್ನುವ ಕಾಳಜಿ ಇದ್ರೂ ಕಾನೂನು ಉಲ್ಲಂಘನೆಗೆ ನಾವು ಯಶಸ್ವಿಯಾಗಿ ಬಹುಮಾನ ನೀಡಿದಂತಾಗಬಾರದು. ನಿಜ. ಸುಪ್ರೀಂ ಕೋರ್ಟ್ ಈಗ ಈ ಪ್ರಕರಣವನ್ನ ಮರುಪರಿಶೀಲಿಸಲು ಹೈಕೋರ್ಟಿಗೆ 4 ತಿಂಗಳ ಗಡುವು ಕೊಟ್ಟಿದೆ. ಆದರೆ ಒಮ್ಮೆ ಯೋಚಿಸಿ, ಪೋಷಕರ ನಡುವಿನ ಈ ಸುದೀರ್ಘ ಕಾನೂನು ಅನಿಶ್ಚಿತತೆಯಲ್ಲಿ ಕಳೆಯುವ ಪ್ರತಿಯೊಂದು ದಿನವೂ ಆ ಎಳೆ ಮಕ್ಕಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಹೌದು, ಎಂತಹ ಸರಿಪಡಿಸಲಾಗದ ಹಾನಿಯನ್ನು ಉಂಟುಮಾಡಬಹುದು. ಕಾನೂನು ತನ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಷ್ಟರಲ್ಲಿ ಆ ಮಕ್ಕಳ ಬಾಲ್ಯದ ನೆಮ್ಮದಿ ಶಾಶ್ವತವಾಗಿ ಕಳೆದು ಹೋಗಿರುವುದಿಲ್ಲವೇ? ಇದು ನಾವೆಲ್ಲರೂ ಯೋಚಿಸಬೇಕಾದ ಬಹುಮುಖ್ಯ ವಿಷಯ.